ಹಾಯ್ ಹೆಲೋ ಗಾಯ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸ್ ಆಗಿ ದಾಲ್ ತಡ್ಕ ಮಾಡತ್ತೀವಿ. ದಾಲ್ ತಡ್ಕ ಹೆಂಗೆ ಮಾಡೋದತ್ತ ಬರ್ರಿ ತೋರಿಸ್ತೀನಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ಕುಕ್ಕರ್ ಒಳಗೆ ಬ್ಯಾಳಿ ಮತ್ತು ಟಮಾಟಿ ಹಾಕೊಂಡು 3 ಸಿಟಿ ಹೊಡೆಸ್ಕೊಂಡಿವಿ. ಬರ್ರಿ ಈಗ ಮಾಡೋಕ್ಕೆ ಏನೇನು ಬೇಕಂತ ಬರ್ರಿ ತೋರಿಸ್ತೀನಿ. ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟೇ ಬೇಕು ಮಾಡೋಕ್ಕೆ. ಈಗ ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕೊಂಡಿವಿ, ಜೀರಿಗೆ ಮತ್ತು ಸಾಸಿವೆ ಹಾಕೋತೀವಿ, ಹಾಗೆ ಕರಿಬೇವನು ಹಾಕೋತೀವಿ ಮತ್ತು ಬೆಳ್ಳುಳ್ಳಿನೂ ಹಾಕೋತೀವಿ. ಸ್ವಲ್ಪ ಮಿಕ್ಸ್ ಮಾಡ್ಕೋತೀವಿ. ಈಗ ಮೆಣಸಿನ್ಕಾಯಿ ಹಾಕೋತೀವಿ, ಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡಿರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು, ಅರಿಶಿನ, ಮನ್ಯಾಗ ಮಾಡಿದ ಗರಂ ಮಸಾಲ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡಿರಿ, ಈ ಥರ ಎಲ್ಲರೂ ಮಿಕ್ಸ್ ಮಾಡ್ಕೊರಿ. ಯಾರು ಅಡುಗೆ ಮಾಡೋಕ್ಕೆ ಜಾಸ್ತಿ ಆಗಿತ್ತು ಅಂದರೆ ಜಸ್ಟ್ 5 ಮಿನಿಟ್ಸ್ನಾಗ ಆಗುತ್ತೆ ದಾಲ್ ತಡ್ಕ ಇದು. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ, ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆಗಲ್ಲ ನಾವು ಬ್ಯಾಳೆ ಇಟ್ಟಿದ್ದೀವಲ್ಲ ಕುಕ್ಕರ್ನಾಗ, ಅದು ಇದ್ರೊಳಗೆ ಸೇರಿಸ್ಕೋತೀವಿ. ನೋಡ್ರಿ, ಎಲ್ಲ ಬ್ಯಾಳೆ ಇದ್ರೊಳಗೆ ಹಾಕ್ಕೊಂತೀವಿ. ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡಿರಿ. ಹಾಗೆ ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಿಗೆ ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ಹತ್ರ ಏನಾರ ತಪ್ಪಾಗತ್ತಿದ್ದು ಅಂದ್ರೆ ಕಾಮೆಂಟ್ನಾಗ ಹಾಕಿರಿ. ಬೆಲ್ ಐಕನ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲಾರೆ ಒಟ್ಟು ಹೋಗಕ್ಕೆ ಹೋಗ್ಬೇಡ್ರಿ. ಫುಲ್ ವಿಡಿಯೋ ನೋಡಿರಿ. ಈಗ ಮಣ್ಗಂಡು ಎಲ್ಲ ಕುದಿಯಾಕತ್ತೈತಿ, ಎಲ್ಲ ಮಿಕ್ಸ್ನೂ ಆಗೈತಿ. ಎಷ್ಟು ಚಂದ ಕಲರ್ ಬಂದೈತಿ ಮತ್ತು ಸ್ಮೆಲ್ ಹತ್ರ ಖತರ್ನಾಕ್ ಬರತೈತಿ. ಇದ್ರೂ ಕೂಡ ಚಪಾತಿ ರೈಸ್ ಕಾಂಬಿನೇಷನ್ ಚಲೋ ಇರ್ತೈತಿ. ನೋಡ್ರಿ, ಎಷ್ಟು ಚಂದ ಕುದಿಯಾಕತ್ತೈತಿ, ಸ್ಮೆಲ್ ಹತ್ರ ಖತರ್ನಾಕ್ ಬರತೈತಿ. ಮಣ್ಗಂಡು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ದಾಲ್ ತಡ್ಕ. ಈಗ ನೋಡ್ರಿ, ಮ್ಯಾಲೆ ಕೊತ್ತಂಬರಿ ಹಾಕೋತೀವಿ. ಕೊತ್ತಂಬರಿ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಕೊತ್ತಂಬರಿ ಹತ್ರ ಎಲ್ಲ ಬಾಜಿ ಒಳಗೆ ಮೇನ್ ಬೇಕೇ ಬೇಕು. ಈಗ ನೋಡ್ರಿ, ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಈಗ ಒಂದು 10 ನಿಮಿಷ ಕುದಿಯಾಕೆ ಇಡಬೇಕು. ಈಗ ನೋಡ್ರಿ, ಒಂದು ಸ್ವಲ್ಪ ತಿಳಿಬೇಕಾಗೈತಿ. ಈಗ ಇದೊಂದು 10 ನಿಮಿಷ ಬಿಟ್ಟು ಅಂದರೆ ಗಟ್ಟಿ ಆಗ್ತೈತಿ ಬ್ಯಾಳಿ. ಗಟ್ಟಿ ತರಿ ಗಟ್ಟಿ ಬ್ಯಾಳಿ ಅಳಸ್ಬೇಕಂದ್ರೆ ಅಳಸ. ನೋಡ್ರಿ, ಏನು ಮಣ್ಗಂಡಾಗೈತಿ ದಾಲ್ ತಡ್ಕ. ನಮ್ಮ ಬಿಜಾಪುರ ಸ್ಟೈಲ ನೋಡ್ರಿ. ಈಗ ಗಟ್ಟಿ ಆಗೈತಿ ದಾಲ. ನೋಡ್ರಿ, ಈಗ ಕೈ ಆಡಿಸ್ಕೊತಾ ಇರ್ಬೇಕು, ಇಲ್ಲಾಂದ್ರೆ ತಳಗ ಹೊತ್ತೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಬರ್ರಿ ಈಗ ಮಣ್ಗಂಡಾಗಿ ತಡ್ಕ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಸಣ್ಣ ಬೋಳ್ನಾಗ ಎಣ್ಣೆ ಹಾಕೊಂಡಿವಿ, ಜೀರಿಗೆ ಹಾಕೋತೀವಿ. ಈಗ ತಡ್ಕಾಗತ್ರ ಮೇನ ಜೀರಿಗೆ ಮತ್ತು ಖಾರ ಬೇಕು. ಈಗ ನೋಡ್ರಿ, ಜೀರಿಗೆ ಹಾಕೊಂಡಿವಿ. ಜೀರಿಗೆ ಒಂದು ಸ್ವಲ್ಪ ಭಾಳ ಹಾಕೋರಿ, ಯಾಕಂದ್ರೆ ಮೇನ್ ತಡ್ಕಾಕ ಜೀರಿಗೆನೇ ಬೇಕು. ಬರ್ರಿ ಈಗ ಖಾರ ಹಾಕೊಳ್ಳೋಣ. ನೋಡ್ರಿ, ಈಗ ಮಣ್ಗಂಡು ಖಾರನೂ ಹಾಕೊಂಡಿವಿ. ಸ್ಮೆಲ್ ಹತ್ರ ಖತರ್ನಾಕ್ ಬರತೈತಿ. ಇದು ಈಗ ನೋಡ್ರಿ ರೆಡಿ ಆಗೈತಿ. ನಮ್ಮ ತಡ್ಕನೂ ರೆಡಿ ಆಗೈತಿ. ನೋಡ್ರಿ, ಸ್ಮೆಲ್ನು ಮಸ್ತ್ ಬರತೈತಿ. ಈಗ ದಾಲ್ ಮೇಲೆ ತಡ್ಕ ಹಾಕೊಳ್ಳೋಣ. ನೋಡ್ರಿ, ಈಗ ತಡ್ಕನೂ ಹಾಕೊಳಕತ್ತೀವಿ. ಖತರ್ನಾಕ್ ಸ್ಮೆಲ್ ಮಸ್ತ್ ಐತಿ. ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ದಾಲ್ ತಡ್ಕ. ನೋಡ್ರಿ, ಫೈನಲಿ ನಮ್ಮದು ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ದಾಲ್ ತಡ್ಕ ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಿಗೆ ಸಪೋರ್ಟ್ ಮಾಡಿರಿ.